ಇಲ್ಲಿ ಆಗ್ಲೂ ದೇಹ ಇತ್ತು ಅಂತ ಹೇಳಿದ್ರೆ, ಶವ ಇತ್ತು ಅಂತ ಹೇಳಿದ್ರೆ ಪ್ರವೇಶ ಮಾಡ್ಲಿಕ್ಕೆ ನೋಡ್ತಾನೆ, ಪ್ರವೇಶ ಮಾಡ್ಲಿಕ್ಕೆ ನೋಡ್ತಾನೆ. ಅದರಿಂದಾಗಿಯೇ ಸಾಮಾನ್ಯ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಶವವನ್ನ ಆದಷ್ಟು ಬೇಗ ತೆಗೆದು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಅವನು ಹೋಗಿ ಬರೋದ್ರೊಳಗೆ ತೆಗಿಬೇಕು, ಬಂದ್ರೆ ಮತ್ತೆ ದುಃಖ ಹೆಚ್ಚಾಗತ್ತೆ ಅಂತ. ಅಯ್ಯೋ ನಾನ್ ಸೇರ್ಕೊಳ್ಬೇಕು ಒದ್ದಾಡ್ತಾನೆ. ಇದು ಒಂದಾದ್ರೆ, ಎರಡನೇದ ಹಸಿವು ಬಾಯಾರಿಕೆ. ಸತ್ತ ಕ್ಷಣದಿಂದ ಆ ವ್ಯಕ್ತಿಗೆ ಹಸಿವು ಬಾಯಾರಿಕೆ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಈ ದೇಹ ಇದ್ದಾಗ ಅವನಿಗೆ ಅದನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇತ್ತು. ದೇಹ ಹೋದ್ಮೇಲೆ ಹಸಿವು ಬಾಯಾರಿಕೆಗೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ ಯಾವತ್ತೂ ಕೂಡ ತುಂಬಾ ಶಾಕ್ ಆದಾಗ ಮೊದಲಾಗೋದು ಬಾಯಾರಿಕೆ. ನೀವು ಗಮನಿಸಿರ್ಬೋದು, ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ತಿಳ್ಕೊಳ್ಳಿ, ನಿಮ್ಗೇನು ಬೇಡ, ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಬಿದ್ದ ಕೂಡ್ಲೆ ನೀರ್ ಕೇಳ್ತಾನೆ, ನೀರಿನ ಅವಶ್ಯಕತೆ ಇದೆ. ಹಾಗೇನೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಶಾಕ್, ಯಾಕಂದ್ರೆ ದೇಹದಿಂದ ಬಂದಾಗ ಶಾಕ್, ಅದರಿಂದ ಹಸಿವು ಬಾಯಾರಿಕೆ ಹೆಚ್ಚು, ಹಸಿವು ಬಾಯಾರಿಕೆಯಿಂದ ಬದ್ದಾಡ್ತಾ ಇರ್ತಾನೆ. ಅದರಿಂದಾಗಿಯೇ ಇಲ್ಲಿ ಪಿಂಡದಾನಾದಿಗಳನ್ನೆಲ್ಲ ಮಾಡುದು. ಹಸಿವು ಬಾಯಾರಿಕೆಯನ್ನು ಇಲ್ಲಿ ನೀರು ಕೊಡ್ತೇವೆ, ತರ್ಪಣ, ಇದು ಯಾಕಂದ್ರೆ ಹಸಿವು ಬಾಯಾರಿಕೆನೆ ನೀಗಿಸ್ಕೊಳ್ಳಿಕ್ಕೋಸ್ಕರ. ಇದು ಅವನ ಪರಿಸ್ಥಿತಿ. ಸತ್ತ ಮೇಲೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಈ ರೀತಿ. ಇದು ಗರುಡ ಪುರಾಣ ಹೇಳುವ ಪರಿಸ್ಥಿತಿ. ಪುಣ್ಯಾತ್ಮರಿಗೆ ಈ ರೀತಿ ಇರಲ್ಲ.